ಮಚ್ಚನ ರೀಲ್ಸ್ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಿದೆ. ರೀಲ್ಸ್ ಮಾಡಿ ಅರೆಸ್ಟ್ ಆಗಿದ್ದ ಮಚ್ಚೇಶ್ವರರು ಬೇಲ್ ಪಡೆದು ರಿಲೀಸ್ ಆಗಿದ್ರು. ಆದ್ರೆ ಕೋರ್ಟ್ ರೂಲ್ಸ್ ಫಾಲೋ ಮಾಡಿಲ್ಲ ಅಂತ ರಜತ್ನ ಮತ್ತೆ ಅರೆಸ್ಟ್ ಮಾಡಿದ್ರು. ಇದೀಗ ರಜತ್ಗೆ ಜಾಮೀನು ಮಂಜೂರಾಗಿದೆ. ಮಚ್ಚೇಶ್ವರರ ರೀಲ್ಸ್ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಇಂದು ರಜತ್ಗೆ ಷರತ್ತುಬದ್ಧ ಜಾಮೀನು ಮಂಜೂರು. ನಿನ್ನೆ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿದ ರಜತ್. ನ್ಯಾಯಾಲಯಕ್ಕೆ ಹಾಜರಾಗದೆ ಪುಂಡಾಟಿಕೆ ಮೆರೆಯುತ್ತಿದ್ದ ರೀಲ್ ಸ್ಟಾರ್ ರಜತ್ ಮತ್ತೆ ಬಸವೇಶ್ವರ ನಗರ ಪೊಲೀಸರಿಂದ ಬಂಧನಕ್ಕೆ ಒಳಗಾಗಿದ್ದ. ಇತ್ತೀಚೆಗಷ್ಟೇ ರಜತ್ ಹಾಗೂ ವಿನಯ್ ಮಚ್ಚಿಡಿದು ರೀಲ್ಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದ ಹಿನ್ನೆಲೆ ಪ್ರಕರಣ ದಾಖಲಾಗಿತ್ತು. ಇದರ ಬೆನ್ನಲ್ಲೇ ರಜತ್ ಹಾಗೂ ವಿನಯ್ನ ಬಂಧನ ಮಾಡಿದ ಪೊಲೀಸರು ಪರಪ್ಪರ ಅಗ್ರಹಾರ ಸೇರಿಸಿದ್ರು. ಇದಾದ ಬಳಿಕ ಕೋರ್ಟ್ನಲ್ಲಿ ಮಾಡಿದ ತಪ್ಪನ್ನ ತಿದ್ಕೊಳ್ಳೋದಾಗಿ ಜಾಮೀನು ಪಡೆದು ಹೊರಬಂದಿದ್ದ ನಟರು ಮತ್ತೆಂದೂ ಇಂಥ ಘಟನೆ ಆಗುವುದಿಲ್ಲ ಅಂತ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಕ್ಷಮೆ ಕೂಡ ಕೇಳಿದ್ರು. ಆದ್ರೆ ಇದೀಗ ಮತ್ತೆ ಕಾನೂನು ಪಾಲನೆ ಮಾಡದ ಹಿನ್ನೆಲೆ ಓರ್ವ ಆರೋಪಿ ರಜತ್ ಬಂಧನ ಆಗಿ ಪರಪ್ಪನ ಅಗ್ರಹಾರ ಸೇರಿದ್ದ. ಈ ಹಿಂದೆ ಜಾಮೀನು ಪಡೆದು ಹೊರಬಂದ ಆರೋಪಿಗಳಾದ ವಿನಯ್ ಮತ್ತು ರಜತ್ ಕೋರ್ಟ್ಗೆ ಹಾಜರಾಗಿರಲಿಲ್ಲ. ಅಲ್ಲದೆ ಕೋರ್ಟ್ಗೆ ಗೈರಾದ ಬಗ್ಗೆ ತಮ್ಮ ವಕೀಲರ ಮುಖೇನ ಯಾವುದೇ ಮಾಹಿತಿ ಕೂಡ ನೀಡಿರಲಿಲ್ಲ. ಯಾವಾಗ ಆರೋಪಿಗಳು ನ್ಯಾಯಾಲಯಕ್ಕೆ ಗೈರಿನ ಜೊತೆ ಮಾಹಿತಿ ನೀಡಲಿಲ್ವೋ ಕೋರ್ಟ್ ಆರೋಪಿಗಳ ವಿರುದ್ಧ ವಾರೆಂಟ್ ಜಾರಿ ಮಾಡಿತ್ತು. ಅದರಂತೆ ಬಸವೇಶ್ವರ ನಗರ ಪೊಲೀಸರು ಆರೋಪಿ ರಜತ್ನನ್ನ ವಶಕ್ಕೆ ಪಡೆದು ಅರೆಸ್ಟ್ ಮಾಡಿದ್ರು. ಇನ್ನು ಕೋರ್ಟ್ ಆರೋಪಿ ರಜತ್ಗೆ ಏಪ್ರಿಲ್ 24ರ ತನಕ ಮತ್ತೊಮ್ಮೆ ನ್ಯಾಯಾಂಗ ಬಂಧನಕ್ಕೆ ನೀಡುವ ಮೂಲಕ ಪರಪ್ಪನ ಅಗ್ರಹಾರ ಜೈಲಿನ ದಾರಿ ತೋರಿಸಿತ್ತು. ಇಂದು ರಜತ್ ಪರ ವಕೀಲರು ಜಾಮೀನು ಅರ್ಜಿ ಸಲ್ಲಿಸಿದ್ದು, ಈ ಬಗ್ಗೆ ನ್ಯಾಯಾಲಯ ವಿಚಾರಣೆ ಮಾಡಿ ರಜತ್ಗೆ ಷರತ್ತುಬದ್ಧ ಜಾಮೀನು ನೀಡಿದೆ. ಮತ್ತೆ ಈ ತಪ್ಪನ್ನ ಮರುಕಳಿಸದಂತೆ ನೋಡಿಕೊಳ್ಳಲು ವಾರ್ನಿಂಗ್ ಕೂಡ ನೀಡಲಾಗಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.